ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಗಣಿತ ಪ್ರಶ್ನೆಗಳು, ಕೆಲವೊಂದು ಮಾಡೆಲ್ ಪ್ರಶ್ನೆಗಳು ನನ್ನ ಹತ್ರ ಇದ್ದಾವೆ. ಆ ಒಂದು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡೋದ್ರ ಮೂಲಕವಾಗಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, KPSCಯಲ್ಲಿ ನಡೆಸ್ತಕ್ಕಂಥ ಹಲವಾರು ರೀತಿಯಾದಂಥ ಪರೀಕ್ಷೆಗಳಲ್ಲಿ ಗಣಿತ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಇರುವ ಕೆಲವು ಮಾಡೆಲ್ ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಕಂಪ್ಲೀಟ್ ವಿಡಿಯೋನ ನೋಡೋದ್ರ ಮೂಲಕವಾಗಿ ಎಕ್ಸಾಮ್ ಬರೀತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡವರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲ ಕಂಪ್ಲೀಟ್ ವಿಡಿಯೋನ ನೋಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ? ನೋಡಿ ಫ್ರೆಂಡ್ಸ್, ಮೊದಲ ಪ್ರಶ್ನೆ ಹೇಳುತ್ತೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಅಂದರೆ ಪ್ರೈಮ್ ನಂಬರ್ಸ್ ಮೊತ್ತ ಎಷ್ಟು ಅಂತ. ಇಲ್ಲಿ 131, 129, 100, 154 ಕೊಟ್ಟಿದ್ದಾರೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದಾಗ ನಾವು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಮೊದಲನೇದು ಬಂದುಬಿಟ್ಟು 2. 2ರ ನಂತರ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ನಿಮಗೆ ಗೊತ್ತಿರಬೇಕು ಏನಂದರೆ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರಾವುದೇ ಸಂಖ್ಯೆಗಳಿಂದ ಭಾಗ ಆಗದೇ ಇರತಕ್ಕಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದ್ರ ಪ್ರಕಾರ 2 ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ಬರೋದು 3, ಇದ್ರ ನೆಕ್ಸ್ಟ್ ಬರುತ್ತೆ 5, ಇದ್ರ ನೆಕ್ಸ್ಟ್ ಬಂದುಬಿಟ್ಟು 7, ಆ ನಂತರ 11, 11ರ ನಂತರ ಬಂದುಬಿಟ್ಟು 13, 13ರ ನಂತರ 17, 17ರ ನಂತರ 19 ಬರುತ್ತೆ, 19ರ ನಂತರ 23 ಬರುತ್ತೆ, 23ರ ನಂತರ 29 ಬರುತ್ತೆ. ಒಟ್ಟು ಎಷ್ಟು ಸಂಖ್ಯೆಗಳಾದವು? 1, 2, 3, 4, 5, 6, 7, 8, 9, 10. ಈ 10 ಸಂಖ್ಯೆಗಳನ್ನು ನೀವೇನಾದರೂ ಕೂಡಿದರೆ ಈ ಕೂಡಿದಾಗ ಬರುವಂತಹ ಒಟ್ಟು ಮೊತ್ತ ಎಷ್ಟು ಅಂತ ಅವ್ರ ಪ್ರಶ್ನೆ. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ನಿಮಗೆ 129 ಬರುತ್ತೆ. ಹಾಗಾಗಿ 129 ಅಂದರೆ ಆಪ್ಷನ್ ಬಿನಲ್ಲಿ ಆ ಒಂದು ಉತ್ತರ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಒಂದು ಮೊದಲನೇ ಪ್ರಶ್ನೆಗೆ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಸೆಕೆಂಡ್ ಪ್ರಶ್ನೆ ಹೇಳುತ್ತೆ, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ ಅಂತ ಪ್ರಶ್ನೆ. ನೋಡಿ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ, ಈಗ ಉದಾಹರಣೆಗೆ ಈಗ ನನ್ನ ಹತ್ರ ಒಂದು ವೃತ್ತ ಇದೆ. ವೃತ್ತದ ತ್ರಿಜ್ಯ ಬಂದುಬಿಟ್ಟು 7 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಆಗ ಅದರ ಒಂದು ವಿಸ್ತೀರ್ಣ ಎಷ್ಟಾಗತ್ತೆ? ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ ಒಂದು ಸೂತ್ರ ಇದೆ. ಏನು? πr² ಅಂತ ಕರಿತೀವಿ. ಪೈ ಅಂತ ಹೇಳಿದ್ರೆ ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ 22/7 ಅಂತ ಹೇಳ್ತೀವಿ. ಇಲ್ಲಿ ಅವ್ರು ಹೇಳಿರೋ ಪ್ರಕಾರ 7² ಅಂದರೆ 7 × 7. 7 7 ಕ್ಯಾನ್ಸಲ್ ಮಾಡಿದರೆ 22 × 7 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 154 ಬರುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ ಇವರು? ಇದೇ ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸ್ಬೇಕಂದ್ರೆ 7 ಸೆಂಟಿಮೀಟ್ರ್ ಇತ್ತಲ್ವ, ಅದನ್ನು 3ರಿಂದ ಗುಣಿಸಿದರೆ 21 ಸೆಂಟಿಮೀಟ್ರ್ ಆಗುತ್ತೆ. ಈಗ ವೃತ್ತದ ತ್ರಿಜ್ಯ 21 ಸೆಂಟಿಮೀಟ್ರ್ ಇದೆ ಅಂದರೆ ಅದರ ವಿಸ್ತೀರ್ಣ ಎಷ್ಟು ಬರುತ್ತೆ? ಅವಾಗ ಅದರ ವಿಸ್ತೀರ್ಣನೂ ಕೂಡ ಏನಾಗುತ್ತೆ? πr² ಮಾಡಿದ್ರೆ 22/7 × 21 × 21 ಮಾಡಬೇಕಾಗತ್ತೆ. ಆಗ 7 1 7 3 ಭಾಗಾಕಾರ ಮಾಡಿದಾಗ 22 × 3 × 21. ಇವು ಮೂರನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ? 1386 ಬರುತ್ತೆ. ಈಗ ಇಲ್ಲಿ 1386 ಬಂದಿದೆಯಲ್ಲ, ಮೊದಲಿಗೆ ಎಷ್ಟಿತ್ತು? 154 ಇತ್ತು. ಈಗ 1386 ಆಗಿದೆ ಅಂದರೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಮಗೆ ಮುಖ್ಯ. ಒಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 1386ರಲ್ಲಿ 154 ಕಳೆದಾಗ ಎಷ್ಟು ವಿಸ್ತೀರ್ಣ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, 6ರಲ್ಲಿ 4 ಕಳೆದ್ರೆ ನಿಮಗೆ 2 ಬರುತ್ತೆ, 8ರಲ್ಲಿ 5 ಕಳೆದ್ರೆ 3 ಬರುತ್ತೆ, 3ರಲ್ಲಿ 1 ಕಳೆದ್ರೆ 2 ಬರುತ್ತೆ. ಇಲ್ಲಿ 1232 ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು 1232 ಎಷ್ಟಕ್ಕೆ ಜಾಸ್ತಿ ಆಯಿತು ಅಂದರೆ 154 ಇದ್ದಿದ್ದು ಎಷ್ಟಾಗಿದೆ? 1232 ಆಗಿದೆ. ಹಾಗಿದ್ರೆ ಇದನ್ನು 100ಕ್ಕೆ ಎಷ್ಟಾಗತ್ತೆ ಅಂತ ನಾವು ಕನ್ವರ್ಟ್ ಮಾಡಿದಾಗ, ಇದಿಷ್ಟನ್ನು ಕನ್ವರ್ಟ್ ಮಾಡಿದಾಗ ನಮಗೆ ಉತ್ತರ ಏನು ಬರುತ್ತಪ್ಪ ಅಂತ ಹೇಳಿದರೆ 800% ಬರುತ್ತೆ. ಇದನ್ನು ನಾವು ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಿದಾಗ 800% ಬರುತ್ತೆ. ಹಾಗಾಗಿ ಆಪ್ಷನ್ ಡಿನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ ಎರಡನೇ ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆ, 65 + ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಇದೆ, ದಟ್ ಈಸ್ ಈಕ್ವಲ್ ಟು 83 ಆಗಬೇಕಾದ್ರೆ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕಬೇಕು ಅನ್ನೋದು ಪ್ರಶ್ನೆ. ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕಬೇಕಾಗತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿದಾಗ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್
ಸೃಷ್ಟಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಏನು ಹೇಳ್ಬೋದು, 83 ಇದೆ. 83ರಲ್ಲಿ 65 ಕಳೆದ್ರೆ ಇಲ್ಲಿ ಯಾವ ಸಂಖ್ಯೆ ಬರ್ಬೋದು ಅಂತ ನಾವು ಸುಲಭವಾಗಿ ಹೇಳ್ಬೋದು. ನೋಡಿ, ಇಲ್ಲಿ 83ರಲ್ಲಿ 65 ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಉತ್ತರ ಎಷ್ಟು ಬರ್ತಾ ಇದೆ ಅಂದರೆ 18 ಬರ್ತಾ ಇದೆ. ನೋಡಿ, 13ರಲ್ಲಿ 5 ಹೋದರೆ 8, 7ರಲ್ಲಿ 6 ಹೋದರೆ 1, 18. ಇದರ ಅರ್ಥ 65 ಪ್ಲಸ್ 18 ಈಸ್ ಈಕ್ವಲ್ ಟು 83 ಬರುತ್ತೆ ಅಂತ ಅರ್ಥ. ಹಾಗಿದ್ರೆ 18ಅನ್ನು ಇದಕ್ಕೆ ರೂಟ್ ಹಾಕಬೇಕು ಅಂತ ಹೇಳಿದರೆ 18ಅನ್ನು ಇಂಟು 18ರಿಂದ ಮಲ್ಟಿಪ್ಲೈ ಮಾಡಿದರೆ ಯಾವ ಸಂಖ್ಯೆ ಬರುತ್ತೆ? ರೂಟ್ ಅಂದರೆ ಇದರ ವರ್ಗವನ್ನು ಕಂಡುಹಿಡಿಬೇಕು. ಈಗ ನಾವು 18ರ ವರ್ಗವನ್ನು ಈ ಒಂದು ರೂಟ್ನ ಒಳಗಡೆ ಬರೀಬೇಕಾಗತ್ತೆ. ಸೊ 18ರ ವರ್ಗ ಬಂದ್ಬಿಟ್ಟು ಎಷ್ಟು ಬರುತ್ತೆ? 324 ಬರುತ್ತೆ. 18ರ ವರ್ಗ ಎಷ್ಟು ಬರುತ್ತೆ? 324. ಸೊ 324ಅನ್ನು ರೂಟ್ನ ಒಳಗಡೆ ಬರೆದಾಗ ಇದು ಉತ್ತರ ಬರುತ್ತೆ 83. ಸೊ ರೂಟ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದಕ್ಕೆ ಕೆಳಗಡೆ ಮತ್ತೆ ನಾವೇನು ಮಾಡಬೇಕಾಗತ್ತೆ? 18 ಬರೀಬೇಕಾಗತ್ತೆ. ಆಗ ನಿಮಗೆ ಡೈರೆಕ್ಟಾಗಿ ಉತ್ತರ 83 ಸಿಗುತ್ತೆ. ಹಾಗಿದ್ರೆ ರೂಟ್ ಒಳಗಡೆ ಯಾವ ಸಂಖ್ಯೆ ಇದೆ ಈಗ? 324. ಸೊ ಸುಲಭವಾಗಿ ಆನ್ಸರ್ ಸಿಕ್ತು 324. ಓಕೆನಾ? ಓಕೆ ಫ್ರೆಂಡ್ಸ್, 4ನೇ ಪ್ರಶ್ನೆ ಹೇಳುತ್ತೆ 25,000 ರು ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅನ್ನೋದು ಪ್ರಶ್ನೆ. ನೋಡಿ, ಇದನ್ನು I ಈಸ್ ಈಕ್ವಲ್ ಟು PTR ಓವರ್ 100 ಅನ್ನೋ ಸೂತ್ರವನ್ನು ಬಳಸಿ ಹೇಳಬೇಕಾಗತ್ತೆ. ಇಲ್ಲಿ ನಿಮಗೆ P ಅಂದರೆ ಪ್ರಿನ್ಸಿಪಲ್ ಅಸಲು, T ಅಂದರೆ ಅವಧಿ ಟೈಮ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ. ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 25,000, ಟೈಮು ಎಷ್ಟು ವರ್ಷ? 2 ವರ್ಷಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೈಮ್ 2 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ? 4%. ಹಾಗಿದ್ರೆ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅನ್ನೋದು ಪ್ರಶ್ನೆ. ಸೊ ಇದನ್ನು ನೀವೇನು ಮಾಡ್ಬೋದು? 0 0 2 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 250 ಬಂತು. 2 ಮತ್ತು 4 ಗುಣಿಸಿದರೆ 8 ಬಂತು. ಈಗ ನೀವು ಸುಲಭವಾಗಿ ಇದನ್ನು ಗುಣಿಸಿ ಹೇಳ್ಬೋದು. 8 0 0, 8 5 40, 8 2 16, 2 22. ಅಂದರೆ ಅಲ್ಲಿಗೆ 16 4 20. ಸರಿ, 8 0 0, 8 5 40, 0 10 4, 8 2 16, 4 20. ಎಷ್ಟು ಬಂತು ಉತ್ತರ? 2000. ಸೊ ಹಾಗಾಗಿ ಆಪ್ಷನ್ ಏನಲ್ಲಿ ಆ ಒಂದು ಉತ್ತರ ಇದೆ, 2000 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಸೊ ನೋಡಿ, 5ನೇ ಪ್ರಶ್ನೆ 9^3 ಇಂಟು 9^2 ಇಂಟು 9^-5 ಇಂಟು 9^2 ಇಂಟು 9^3 ಇಂಟು 9^-1 ಇಂಟು 9^-4 ಅಂತ ಇದೆ. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಉತ್ತರ ಏನು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ಇಲ್ಲಿ ತುಂಬ ಸಿಂಪಲ್ ಆಗಿ ನಾವು ಇದನ್ನು ಬರ್ಕೊಳ್ಬೋದು. ಇಲ್ಲಿ 9^3 ಪಾಸಿಟಿವ್ ನಂಬರ್ಸನ್ನು ಮೇಲ್ಗಡೆ ಬರ್ಕೊಳ್ಳಿ. ಧನ ಸಂಖ್ಯೆಗಳನ್ನು, ಘನಗಳಿದಾವಲ್ಲ, ವರ್ಗಗಳು. ಸೊ ಇಲ್ಲಿ ಧನ ಘಾತಾಂಕಗಳನ್ನು ಮೇಲ್ಗಡೆ ಬರ್ಕೊಳ್ತಾ ಹೋದರೆ 9^3 ಇಂಟು 9^2 ಇಂಟು 9^2 ಇಂಟು 9^3 ಡಿವೈಡೆಡ್ ಬೈ ಇವುಗಳ ರೆಸಿಪ್ರೋಕಲ್ ಬರುತ್ತೆ. 9^5 ಇದೆಯಲ್ಲ, ಇದನ್ನು ಕೆಳಗಡೆ ಬರೆದ್ರೆ 9^-5 ಇದೇನಾಗುತ್ತೆ? +5 ಆಗುತ್ತೆ. ಓಕೆನಾ? ಹಾಗೆಯೇ ಇಲ್ಲಿ ನೆಕ್ಸ್ಟ್ 9^-1 ಇದೆ, ಅದೇನಾಗುತ್ತೆ? ಕೆಳಗಡೆ ಬಂದರೆ 9^1 ಆಗುತ್ತೆ. ಇಂಟು 9^-4 ಇದೇನಾಗುತ್ತೆ? 9^4 ಆಗುತ್ತೆ. ಸೊ ನಮ್ಮ ಹತ್ರ ಒಂದು ಸೂತ್ರ ಇದೆ, ಏನಪ್ಪ ಅಂತ ಹೇಳಿದ್ರೆ A/m ಇಂಟು A/n ಅಂತಿದ್ರೆ ಇದನ್ನೇನಂತ ಬರಿತೀವಿ? A/m ಪ್ಲಸ್ n ಅಂತ ಬರಿತೀವಿ. ಇದ್ರ ಪ್ರಕಾರ ಬರೆದ್ರೆ ಇಲ್ಲಿ ನೀವೇನಂತ ಬರಿಬೋದು? 9^3 ಪ್ಲಸ್ 2 ಪ್ಲಸ್ 2 ಪ್ಲಸ್ 3 ಡಿವೈಡೆಡ್ ಬೈ, ಇಲ್ಲೂ ಕೂಡ ಅಷ್ಟೇ 9^5 ಪ್ಲಸ್ 1 ಪ್ಲಸ್ 4 ಅಂತ ಬರಿಬೋದು. ಆಗ ಏನಾಗುತ್ತೆ ಇಲ್ಲಿ ನೋಡಿ, 9^3 2 5 5 2 7 7 3 10 9^10 ಬಂತು. ಕೆಳಗಡೆ ನೋಡಿ, ಇಲ್ಲಿ 9^5 1 6 6 4 10. ಸೊ ನ್ಯೂಮರೇಟರ್ ಡಿನಾಮಿನೇಟ್ರು ಛೇದ ಮತ್ತು ಅಂಶಗಳಲ್ಲಿ ಸಮವಾಗಿರ್ತಕ್ಕಂಥವು ಇರೋದ್ರಿಂದ ಎರಡೂ ಕ್ಯಾನ್ಸಲ್ ಆದರೆ ಫೈನಲಿ ಆನ್ಸರ್ ಬಂದ್ಬಿಟ್ಟು ನಿಮಗೇನು ಉಳಿಯುತ್ತೆ? 1 ಉಳಿಯುತ್ತೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಇದೆ 1. ಇಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ 6ನೇ ಪ್ರಶ್ನೆ ಹೇಳುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವೇಳೆ x ಈಸ್ ಈಕ್ವಲ್ ಟು √100 ಆದರೆ x³ ಪ್ಲಸ್ x² ಡಿವೈಡೆಡ್ ಬೈ x ನ ಬೆಲೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಫಸ್ಟು x³ ಪ್ಲಸ್ x² ಬೈ x ಅಂತ ಬರ್ಕೊಳ್ಳೋಣ. ಸೊ ಅವ್ರು ಹೇಳೋ ಪ್ರಕಾರ x ಇರೋ ಜಾಗದಲ್ಲಿ ಏನು ಹಾಕಬೇಕು? √100 ಹಾಕಬೇಕು. ಸೊ √100³
ಪ್ಲಸ್ √100 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ಏನು √100. ಸೊ ಈಗ ಏನಾಯಿತು, √100 ಕ್ಯೂಬ್ ಅಂತ ಹೇಳಿದ್ರೆ √100 ಇಂಟು √100 ಇಂಟು √100 ಅಂತ 3 ಸರಿ ಬರ್ಕೊಳ್ಬೋದು. ಹೌದಾ? ಆಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ, √100 ಇಂಟು √100 ಅಂತ 2 ಸರಿ ಬರ್ಕೊಳ್ಬೋದು. ಡಿವೈಡೆಡ್ ಬೈ ಕೆಳಗಡೆ ಏನಾಗುತ್ತೆ √100. ಸೊ ಈಗ ನೀವು ಇದರಲ್ಲಿ √100 ಅನ್ನು ಕಾಮನ್ ತೆಗೆದ್ರೆ ಇಲ್ಲಿ √100 ಇಂಟು √100 ಬರುತ್ತೆ. ಸೊ ನಮಗೆ ಗೊತ್ತಿರೋ ಪ್ರಕಾರ √100 ಇಂಟು √100 ಏನಾಗುತ್ತೆ ಅಂದರೆ √100 ಸ್ಕ್ವೇರ್ ಅಂತ ಬರಿಬೋದು. ಆಗ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಆನ್ಸರು 100 ಅಂತ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನೇರವಾಗಿ 100 ಅಂತ ಬರಿಬೋದು. ಇಲ್ಲೂ ಕೂಡ ಅಷ್ಟೇ, ಇದ್ರ ಪ್ರಕಾರ ಇಲ್ಲೂ ಕೂಡ ಏನು ಬರೀತೀರಿ 100 ಬರೀತೀರಿ. ಸಾರಿ, ಇಲ್ಲಿ 100 ಬರಲ್ಲ ನೋಡಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ √100 ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಬರೀ √100 ಮಾತ್ರ ಉಳಿಯುತ್ತೆ. ಡಿವೈಡೆಡ್ ಬೈ √100 ಆಯಿತು. ಈಗ ನಿಮಗೆ √100 ಕ್ಯಾನ್ಸಲ್ ಆಯಿತು ಅಂದರೆ ಫೈನಲಿ ಏನು ಆನ್ಸರ್ ಉಳಿಯುತ್ತೆ 100 ಪ್ಲಸ್ √100 ಉಳಿಯುತ್ತೆ. 100 ಪ್ಲಸ್ √100 ದಿಸ್ ಈಸ್ ದ ಆನ್ಸರ್. ಬಟ್ ಇಲ್ಲಿ ನಿಮಗೆ 120 ಕೊಟ್ಟಿದ್ದಾರೆ, 100 ಕೊಟ್ಟಿದ್ದಾರೆ, 110 ಕೊಟ್ಟಿದ್ದಾರೆ, ಮತ್ತು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ 100 ಪ್ಲಸ್ √100 ಬಂದಿರೋದ್ರಿಂದ ಇವು 3 ಆಪ್ಷನ್ ಸರಿ ಇಲ್ಲದೆ ಇರೋದ್ರಿಂದ ಆಪ್ಷನ್ ಡಿ ಹೇಳ್ಬೋದು, ಯಾವುದೂ ಅಲ್ಲ ಅನ್ನೋದನ್ನು ಇದಕ್ಕೆ ಆನ್ಸರ್ ಅಂತ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು 7ನೇ ಪ್ರಶ್ನೆ ಹೇಳುತ್ತೆ, ರಾಕೇಶನು ಒಂದು ಟಿವಿಯನ್ನು 5,000 ರೂಗೆ ಖರೀದಿ ಮಾಡಿ 250 ರೂವನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು 5,075 ರೂಗೆ ಮಾರುತ್ತಾನೆ. ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು ಅಂತ ಪ್ರಶ್ನೆ. ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ. ಹಾಗಾಗಿ ನೀವು ಶೇಕಡ ನಷ್ಟ ಅಥವಾ ಶೇಕಡ ಲಾಭವನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಮೊದಲು ಕೊಂಡ ಬೆಲೆ. ಸೊ ಕೊಂಡ ಬೆಲೆ ಅಂದರೆ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಸೊ ಕೊಂಡ ಬೆಲೆ ಎಷ್ಟಾಗತ್ತೆ ನೋಡಿ, ಅವನು 5,000 ರೂಪಾಯಿ ಕೊಟ್ಟು ಟಿ ವಿ ಖರೀದಿ ಮಾಡಿದ, ಅದಕ್ಕೆ 250 ರೂಪಾಯಿ ಸಾಗಾಣಿಕೆಗೆ ವೆಚ್ಚ ಮಾಡಿದ. ಅಲ್ಲಿಗೆ ಅವನಿಗೆ ಕೊಂಡ ಬೆಲೆ ಎಷ್ಟಾಯ್ತು ಅಲ್ಲಿಗೆ ಅದೆರಡನ್ನೂ ಸೇರಿಸಿ ಹೇಳಿದರೆ 5,250 ರೂಪಾಯಿ ಕೊಂಡ ಬೆಲೆ ಆಯಿತು. ಹಾಗಿದ್ರೆ ಮಾರಿದ ಬೆಲೆ ಏನಾಯಿತು, ಅವನು ಮಾರಾಟ ಮಾಡಿದ ಅದ ನಂತರದಲ್ಲಿ ಟಿ ವಿನ ಎಷ್ಟಕ್ಕೆ ಮಾರಾಟ ಮಾಡಿದ್ದಾನೆ 5,075 ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಮೇಲ್ನೋಟಕ್ಕೆ ನೋಡ್ತಿದ್ದ ಹಾಗೆ ಗೊತ್ತಾಗತ್ತೆ ಜಾಸ್ತಿ ಬೆಲೆಗೆ ಕೊಂಡು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾನೆ ಅಂದರೆ ಅವನಿಗೆ ನಷ್ಟ ಆಗಿದೆ. ಸೊ ಎಷ್ಟು ನಷ್ಟ ಆಗಿದೆ ಅನ್ನೋದು ಯಾವಾಗ ಗೊತ್ತಾಗತ್ತೆ, ನಷ್ಟ ಯಾವಾಗ ಸಿಗುತ್ತೆ ಅಂದರೆ ಕೊಂಡ ಬೆಲೆಯಲ್ಲಿ ಮೈನಸ್ ಮಾರಿದ ಬೆಲೆ ಮಾಡಿದಾಗ, ಅಂದರೆ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ. ಸೊ ಕೊಂಡ ಬೆಲೆ 5,250 ಇದೆ, ಮಾರಿದ ಬೆಲೆ 5,075 ಇದೆ. ಸೊ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ ಎಷ್ಟು ಬರ್ತಾ ಇದೆ ಅವನಿಗೆ ಅಂತ ಹೇಳಿದರೆ ದುಡ್ಡು 175 ರೂಪಾಯಿ ನಷ್ಟ ಆಗಿದೆ. ನಷ್ಟ ಎಷ್ಟಾಗಿದೆ 175. ಇದನ್ನು ನೀವು ಶೇಕಡ ನಷ್ಟ ಕಂಡುಹಿಡಿಬೇಕು. ಈಗ ಏನು ಕಂಡುಹಿಡಿಬೇಕು, ಶೇಕಡ ನಷ್ಟ. ಸೊ ಶೇಕಡ ನಷ್ಟ ಕಂಡುಹಿಡಿಲಿಕ್ಕೆ ಒಂದು ಸೂತ್ರ ಇದೆ, ಏನಪ್ಪ ಅಂತ ಹೇಳಿದರೆ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ, ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಅನ್ನೋದು ಸೂತ್ರ. ಸೊ ಇದಕ್ಕೆ ಪ್ರಕಾರ ನಷ್ಟ ಎಷ್ಟಾಯ್ತು ಇಲ್ಲಿ 175. ಕೊಂಡ ಬೆಲೆ ಎಷ್ಟು ಬಂದಿದೆ, ಎಷ್ಟು ಕೊಂಡ ಬೆಲೆ ಆಗಿರೋದು 5,250. ಸೊ 5,250 ರೂಪಾಯಿಗೆ 175 ರೂಪಾಯಿ ಲಾಸ್ ಆದರೆ 100 ರೂಪಾಯಿಗೆ ಎಷ್ಟು ಲಾಸ್ ಆಗುತ್ತೆ. ಸೊ ಇದು 0 ಕ್ಯಾನ್ಸಲ್ ಮಾಡಿದರೆ ಇಲ್ಲಿ 1,750 ಬರುತ್ತೆ. ಇದನ್ನ 10ರಿಂದ ಗುಣಾಕಾರ ಮಾಡಿದರೆ ಡಿವೈಡೆಡ್ ಬೈ 525. ಸೊ ಇದನ್ನು ಭಾಗಾಕಾರ ಮಾಡಿದರೆ 3.333 ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇದ್ರ ಪ್ರಕಾರ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ 3.33% ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಪ್ರಶ್ನೆ ಹೇಳುತ್ತೆ, 8ನೇ ಪ್ರಶ್ನೆ ಹೇಳುತ್ತೆ, ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1,200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅನ್ನೋದು ಪ್ರಶ್ನೆ. ಈಗ ಇಲ್ಲಿ ಒಟ್ಟು ಮಕ್ಕಳು ಎಷ್ಟಿದ್ದಾರೆ, 1,200 ಮಕ್ಕಳಿದ್ದಾರೆ. ಆ ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿ ಆಯ್ಕೆಯಾದವರು ಎಷ್ಟು 900. ಹೌದಾ? ಆಯ್ಕೆ ಆದವರ ಸಂಖ್ಯೆ 900. ಅಲ್ಲಿಗೆ ಆಯ್ಕೆ ಆಗದವರ ಸಂಖ್ಯೆ ಸಿಗುತ್ತೆ ನಿಮಗೆ. ಆಯ್ಕೆ ಆಗದವರು, ಓಕೆನಾ? ಆಯ್ಕೆ ಆಗದವರು ಎಷ್ಟಾದರು 1,200ರಲ್ಲಿ 900ನ ಕಳೆದ್ರೆ ನಿಮಗೆ 300 ವಿದ್ಯಾರ್ಥಿಗಳು ಆಯ್ಕೆ ಆಗದಿವರು. ಇವ್ರು ಕೇಳಿದ್ದಾರೆ, ರೇಷಿಯೋ ಕೇಳಿದ್ದಾರೆ, ಏನಂತೇಳಿ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ. ಇಲ್ಲಿ ಆಯ್ಕೆಯಾಗದ ಮಕ್ಕಳು ಎಷ್ಟಿದ್ದಾರೆ 300, ಒಟ್ಟು ಮಕ್ಕಳು ಎಷ್ಟಿದ್ದಾರೆ 1,200. ಇಲ್ಲಿದೆಯಲ್ಲ ಇದು ಒಟ್ಟು ಮಕ್ಕಳು.
ಸೊ ಇದರ ರೇಷಿಯೋ ಕಂಡುಹಿಡಿಬೇಕಾದಾಗ 0 0 ಕ್ಯಾನ್ಸಲ್ ಆಗ್ತವೆ, 3 1 3 4 ಏನು ಬಂತು ರೇಷಿಯೋ, ಅನುಪಾತ ಎಷ್ಟು ಬಂತು, 1:4. ಹಾಗಾಗಿ ಆಪ್ಷನ್ ಸಿ ನಲ್ಲಿ ಆ ಒಂದು ಉತ್ತರ ಇದೆ 1:4. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಏನು ಹೇಳುತ್ತೆ, ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800ರಿಂದ 2016ಕ್ಕೆ ಏರುತ್ತದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅನ್ನೋದು ಪ್ರಶ್ನೆ. ಓಕೆನಾ. ಸೊ ಈಗ ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಮೊದಲು ದಾಖಲಾತಿ, ಹೆಚ್ಚಾದ ದಾಖಲಾತಿ ಎಷ್ಟು, ಹೆಚ್ಚಾದ ದಾಖಲಾತಿ. ಸೊ ಹೆಚ್ಚಾದ ದಾಖಲಾತಿ ಎಷ್ಟು, ಮೊದಲು ಎಷ್ಟಿತ್ತು, 1800 ಇತ್ತು, ಅದರಲ್ಲಿ 2016 ಆಗಿದೆ ಅಂದರೆ ಒಟ್ಟು ಹೆಚ್ಚು ಎಷ್ಟಾಗಿದೆ ಅನ್ನೋದು ಸಿಗುತ್ತೆ ನಿಮಗೆ. ಇವೆರಡನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ 216 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 216 ಒಟ್ಟು ಹೆಚ್ಚಾದ ದಾಖಲಾತಿ. ನೋಡಿ ಇಲ್ಲಿ ಪರ್ಸೆಂಟೇಜ್ ಕಂಡುಹಿಡಿಬೇಕು ನೀವು, ಗೊತ್ತಾಯ್ತಾ, ಶೇಕಡಾವಾರು ಹೆಚ್ಚಳ ಎಷ್ಟು. ಸೊ ಶೇಕಡಾವಾರು ಹೆಚ್ಚಳವನ್ನು ತಗೊಂಡಾಗ 1800 ಇದ್ದಂಥ ದಾಖಲಾತಿ 2016 ಆಗಿದೆ ಅಂದರೆ 216 ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಅಂದರೆ 1800ಕ್ಕೆ 216 ಜಾಸ್ತಿ ಆದರೆ ಇಂಟು 100ಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ. ಆಗ ನೀವು 0 0 0 0 ಕ್ಯಾನ್ಸಲ್ ಮಾಡಿದ್ರೆ 18ರಿಂದ 216 ಬಾಗಿಸಿದ್ರೆ 12 ಬರುತ್ತೆ. ಇದರ ಅರ್ಥ ಆ ಶಾಲೆಯ ದಾಖಲಾತಿಯಲ್ಲಿ 12% ಪ್ರಮಾಣದಲ್ಲಿ ಹೆಚ್ಚಾಗಿದೆ, ದಾಖಲಾತಿಯ ಪ್ರಮಾಣ 12% ಹೆಚ್ಚಾಗಿದೆ ಅಂತ ಅರ್ಥ. ಓಕೆನಾ. ಸೊ ಈ ರೀತಿ ಸುಲಭ ವಿಧಾನಗಳನ್ನು, ಬೇಸಿಕ್ ಮ್ಯಾಥ್ಸನ್ನು ಬಳಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗಣಿತ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಸುಮಾರು 9 ಪ್ರಶ್ನೆಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಗಣಿತ ಪ್ರಶ್ನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ. ದಯವಿಟ್ಟು ಯಾರು ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ಸ್ ಬರ್ತವೆ, ಬಂದಂಥ ನೋಟಿಫಿಕೇಷನ್ಸ್ನಿಂದ ಬರ್ತಕ್ಕಂಥ ವೀಡಿಯೋಸ್ನು ಕೂಡ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಮಾಡಿ ಎಲ್ಲರೂ ಕೂಡ ಅಪಾಯಿಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.